ನೀವು ಹೆಂಗೆ ಉಪೇಂದ್ರನ್ ಮೂವಿ ಅಂತ ನೋಡ್ತೀರ ಹಂಗೆ ನೋಡಿದ್ರೇ ಅರ್ಥ ಆಗೋದು. ಬೇರೆ ಏನು ಸ್ಟೋರಿ ಅದು ಇದು ಅಂತೆಲ್ಲ ಹುಡ್ಕೊಂಡು ಹೋಗ್ಬೇಡಿ. ಜಸ್ಟ್ ರಿಯಾಲಿಟಿ ಆ್ಯಸ್ ಫರ್ ರಿಯಲ್ ಸ್ಟಾರ್ ಇಸ್ ಕನ್ಸರ್ನ್ ಇಸ್ ರಿಯಲ್ ಸ್ಟಾರ್. ಅರ್ಥ ಆಗಿದೆ ಅದನ್ನೇ ಹೇಳ್ತಿರೋದು. ಉಪೇಂದ್ರನ್ ಫ್ಯಾನ್ಸ್ ಆದರೆ ಮಾತ್ರ ಅರ್ಥ ಆಗೋದು. ನೀವು ಬರೀ ಮೂವಿ ಅಂತ ನೋಡೋಕ್ಕೋದ್ರೆ ಏನೂ ಸಿಗಲ್ಲ. ಮೂವಿ ಸೂಪರಾಗಿದೆ. ಫಸ್ಟ್ ಟೈಮು ನನಗೆ ಏನು ಅರ್ಥ ಆಗಿಲ್ಲ. ಇವತ್ತು ಸೆಕೆಂಡ್ ಟೈಮ್ ಬಂದಿದ್ದು ನಾನು. ಇವತ್ತಂತೂ ಕ್ಲಾರಿಟಿ ಸಿಕ್ತು, ಎಲ್ಲ ಸೂಪರಾಗಿದೆ. ಈ ಉಡುಪಿ ಫ್ಯಾನ್ಸ್ ಅಂತೂ ಲೈಕ್ ಮಾಡ್ತಾರೆ. ಕ್ಯಾರೆಕ್ಟರ್ ಡಿಕೋಡ್ ಮಾಡೋಕ್ಕೆ ಬಂದಿದ್ದು ಸೆಕೆಂಡ್ ಟೈಮ್ ನಾನು. ಹೀರೋಯಿನ್ನು ಏನು ಅಂತ ಹೇಳ್ಬೋದು. ಇದರಲ್ಲಿ ಸೆಕೆಂಡ್ ಟೈಮ್ ನೋಡಿದಾಗ ಹೀರೋಯಿನ್ ನ್ಯಾಯ ದೇವತೆ ಅಂತ ಹೇಳ್ಬೋದು. ಬುದ್ಧಿವಂತರಿಗೆ ಮಾತ್ರ ಅದು ತಿಳ್ಕೊಳ್ಳಿ. ನಾವು ಬುದ್ಧಿವಂತರೇ, ಇನ್ನು ಮುಂದೆ ಸಖತ್ ಬುದ್ಧಿ ಕಲಿತೀವಿ. ಸರ್ ಇದು ಮೂವಿ ಸಖತ್ತಾಗಿದೆ. ಏನಂದರೆ ನೀವು ಇಲ್ಲಿ ಸಿನಿಮಾ ಥರ ನೋಡಿದ್ರೆ ದೇವರನ್ನ ನೋಡ್ಕೊಳ್ಳಿ. ಇಟ್ಸ್ ಎ ಫಿಲಾಸಫಿ ಕ್ಲಾಸ್. ನೀವು ಒಂದು ಕಾಲೇಜಲ್ಲಿ ಕುತ್ಕೊಳ್ತೀರಲ್ಲ ಕ್ಲಾಸು, ಅದ್ರ ಥರ ಕ್ಲಾಸಲ್ಲಿ ಕುತ್ಕೊಳ್ಳೋ ಥರ ನೋಡೋಂಗಿದ್ರೆ ಬನ್ನಿ, ಇಲ್ಲ ಅಂದರೆ ಬರೋಕೊಳ್ಳಿ. ಮೂವಿ ಥರ ಮಾತ್ರ ದಯವಿಟ್ಟು ಬರೋಡಿ. ಇದು ಅಂದರೆ ವಂಡರ್ಫುಲ್ ಒಂದು ಮೆಸೇಜ್ ಇದೆ. ನಮ್ಮ ಮಗಳು ವಾರಿದೆ ಅಂತ ಇಷ್ಟ ಆಯಿತು. ಬುದ್ಧಿವಂತರಿಗೆ ಮಾತ್ರ. ತುಂಬ ಚೆನ್ನಾಗಿದೆ ಸರ್, ಅರ್ಥವಾಗಿದೆ. ಸೂಪರ್ ಆಗಿದೆ. ಚೆನ್ನಾಗಿ ಮೆಟ್ಲೆ ಹೊಡೆದಿದ್ದಾರೆ, ಇನ್ನೂ ಹೊಡಿಬೇಕು. ಫಿಲಮ್ ಚೆನ್ನಾಗಿದೆ, ಬಟ್ ಒಂದು ಸರಿ ನೋಡಿದ್ರಂತೂ ಅರ್ಥ ಆಗಲ್ಲ. ದೇವರೇನಿಗೂ ಇನ್ನು 2 ಸರಿ ನೋಡಬೇಕು. ಇನ್ನೊಂದ್ಸಲ ಬರ್ತೀವಿ. ಸರ್ ಇನ್ನೊಂದು ಸಾರಿ ನೋಡಬೇಕು, ಮತ್ತೊಂದು ಸಾರಿ ನೋಡಬೇಕು. ಅರ್ಥ ಆಯಿತು ಬ್ರೋ. ರಿಯಲಿ ಸರ್ ಸೂಪರ್ ಆಗಿದೆ ಮೇಡಮ್. ಹೆಂಗೆ ಅನಿಸ್ತು ಸರ್? ಹೆಂಗಿದೆ ಪಿಕ್ಚರು ಬ್ರೋ? ಹೆಂಗಿದೆ ಸಿನಿಮಾ? ಸರ್ ಹೆಂಗಿದೆ? ಲಿಂಕಾಗಿದೆ. ಏನಿಷ್ಟ ಸರ್ ಪಿಕ್ಚರಲ್ಲಿ? ಹಾಂ, ಏನಿಷ್ಟ ಆಯಿತು? ಅವನ ಆ್ಯಕ್ಟಿಂಗು, ಡೈರೆಕ್ಷನ್ ಅದೆಲ್ಲ ಅರ್ಥ ಆಯ್ತಾ ಸಿನಿಮಾ? ಹಾಂ, ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿದೆಯಾ ಸಿನಿಮಾ? ಹಾಂ, ಕನ್ಫ್ಯೂಸ್ ಮಾಡುತ್ತಾ ಪಿಕ್ಚರು? ಫುಲ್ ಕನ್ಫ್ಯೂಸ್ ಮಾಡಿ. ಹಾಂ, ತುಂಬ ಚೆನ್ನಾಗಿದೆ. ಏನಿಷ್ಟ ಆಯ್ತು ಪಿಕ್ಚರಲ್ಲಿ? ಸರ್ ಹೆಂಗಿದೆ ಸರ್? ಮೇಡಮ್ ಹೇಳಿ ಸರ್. ಚೆನ್ನಾಗಿ ಅರ್ಥ ಆಗಿದೆ. ಸೂಪರ್ ಆಗಿತ್ತು ಸರ್. ಏನು ಅಷ್ಟೇ ಸ್ಕೋಪ್ ಸಿಕ್ಕಿಲ್ಲ ಅಷ್ಟೇ. ಸೂಪರ್ ಆಗಿದೆ, ಬಟ್ ಅರ್ಥನೇ ಆಗಲಿಲ್ಲ ಸರ್. ಅರ್ಥನೇ ಆಗಲಿಲ್ಲ. ಮೇಡಮ್ ಹೆಂಗಿದೆ ಪಿಕ್ಚರು? ಸರ್ ಬ್ಯೂಟಿಫುಲ್ ಮೂವಿ. ಏನಿಷ್ಟ ಆಯ್ತು ಸಿನಿಮಾ? ಏನಂದರೆ ಜನಗಳು ಅರ್ಥ ಮಾಡ್ಕೋಬೇಕಷ್ಟೇ. ನಿಮ್ಗೆ ಅರ್ಥ ಏನು ಅರ್ಥ ಆಯ್ತು ಸರ್? ನನಗೇನು ಅರ್ಥ ಆಗಿಲ್ಲ. ನಿನ್ಸಲ ಬಂದು ಖಂಡಿತ ಅದು ಟೈಮ್ ಹೋಗಿದೆ ಗೊತ್ತಾಗಿಲ್ಲ. ಉಪೇಂದ್ರ ಅವ್ರಿಗೆ ಏನು ಹೇಳ್ತೀರಿ ಸರ್ ಒಂದು ಪಿಕ್ಚರ್ ಕೊಟ್ಟಿದ್ದೆ? ಆ್ಯಕ್ಚುಲಿ ಸಿಚುವೇಶನ್ ಬಗ್ಗೆ ಚೆನ್ನಾಗಿ ತೆಗಿತಾರೆ ಸರ್. ಸಿನಿಮಾ ಚೆನ್ನಾಗಿದೆ, ನೋಡ್ಬೋದು. ಫ್ಯಾಮಿಲೀಸ್ ಎಲ್ಲ ಬಂದು ನೋಡ್ಬೋದು. ಫ್ಯೂಚರಲ್ಲಿ ಹೀಗಿರಬೇಕು, ಹೇಗೆ ಮಾಡಬೇಕು, ತುಂಬ ಚೆನ್ನಾಗಿ ಇದು ಮಾಡಿದ್ದಾರೆ. ಜನಗಳು ಅರ್ಥ ಮಾಡ್ಕೊಳ್ಳೋದು ತುಂಬ ಇದೆ. ಇವ್ರು ಹೇಳ್ತಾ ನೋಡಿ ಹೇಳಿ ಸರ್. ಸೂಪರ್ ಆಗಿತ್ತು ಮೂವಿ. ಇದರಲ್ಲಿ ಹೇಳಬೇಕು ಅಂತ ಏನಿಲ್ಲ, ಬಂದು ನೋಡಿದರೆ ಅರ್ಥ ಆಗೋದು. ರಿಯಾಲಿಟಿನ ಯಾವ ಥರ ತೋರಿಸ್ಬೇಕು, ಡೈರೆಕ್ಟಾಗಿ ಹಿಟ್ ಮಾಡೋ ಬದಲು ಇಂಡೈರೆಕ್ಟಾಗಿ ಯಾವ ಥರ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ನೆಕ್ಸ್ಟ್ ಟೈಮ್ ಯಾರನ್ನ ಚೂಸ್ ಮಾಡಬೇಕು ಅನ್ನೋ ಸಂದೇಶ ಕ್ಲಿಯರ್ ಆಗಿದೆ. ಸೂಪರ್ ಆಗಿತ್ತು ಮೂವಿ. ಇಲ್ಲಿ ಸತ್ಯ ಮತ್ತು ಸುಳ್ಳಿನ ಮಧ್ಯೆ ಇರುವ ವ್ಯತ್ಯಾಸವನ್ನು ಸರಿಯಾಗಿ ಒಂದು ಮೂವಿ ಮುಖಾಂತರ ಉಪೇಂದ್ರ ಅವರು ತಿಳಿಸಿದ್ದಾರೆ. ಎಲ್ಲರೂ ಸತ್ಯದ ಹಾದಿಯಲ್ಲಿ ಯಾವ ಹೊರಗಡೆ ಬರ್ಬೇಕು ಅಂದರೆ ಮೂವಿ ಬಂದು ನೋಡಬೇಕು. ಸತ್ಯದ ದಾರಿಯಲ್ಲಿ ನಡಿಬೇಕಂದ್ರೆ ಏನಲ್ಲ ಎಂಟರ್ಟೈನಿಂಗ್ ಆಗಿದೆಯಾ ಪಿಕ್ಚರ್? ಎಂಟರ್ಟೈನರ್ ನಾವು ಡೈಲಿ ನೋಡ್ತೀವಿ. ಸಿಕ್ಕಾಪಟ್ಟೆ ಮೂವೀಸ್ ಬರ್ತವೆ. ಒಂದ್ಸರಿ ರಿಯಾಲಿಟಿ ನೋಡ್ಬೇಕಂದ್ರೆ ಈ ಮೂವಿ ನೋಡಬೇಕು. ಎಂಗೇಜ್ ಆಗಿದೆ, ಏನು ಬೋರ್ ಆಗಲ್ಲ, ಆರಾಮಾಗಿ ನೋಡ್ಬೋದು. ಸೂಪರ್ ಆಗಿದೆ ಮೂವಿ. ಸೊ ನಿಮ್ಮ ಮುಂದೆ ನಿಮ್ಮ ಕನ್ನಡಿ ಇಟ್ಟಿರ್ತಾರ, ಏನಿದೆ ಲೈಫಲ್ಲಿ ಏನು ಆಗ್ತಿದೆ ಅನ್ನೋದು ನೋಡೋಕ್ಕೆ ಒಳ್ಳೆ ಮೂವಿ ಅಷ್ಟೇ. ಓಕೆ, ಸೂಪರ್ ಫಿಲಮ್ ಸೂಪರ್ ಆಗಿದೆ. ನಮ್ಮನ್ನು ಈ ರಾಜಕೀಯದವರು ಜಾತಿಯಿಂದ ನಮ್ಮನ್ನ ಬೇರ್ಪಡಿಸ್ಬಿಟ್ಟವ್ರೆ. ನಾವೆಲ್ಲ ಒಂದು ಥರ ನಮ್ಮನ್ನು ನಾವು ಮಾಡ್ಕೊಂಡ್ಬಿಡ್ಬೇಕು. ಅಲ್ಲಿವರೆಗೂ ನಾವು ಸರ್ವಾಗಲ್ಲ. ಈ ರಾಜಕೀಯದವ್ರು ಏನು ಮಾಡ್ರೆ ಜಾತಿಯಿಂದ ಹೊಡೆದು ನಮ್ಮನ್ನ ಆಳ್ಬಿಟ್ಟಾರೆ. ಮುಂದೆ ಸತ್ಯಯುಗ ಬರ್ತಾ ಇದೆ. ಅದರಿಂದ ಈ ಕಲಿಯುಗನ ಅಂತ್ಯ ಮಾಡಿ ಸತ್ಯಯುಗಕ್ಕೆ ನಾವು ಒಳ್ಳೆ ಪ್ರಿಪೇರ್ ಆಗಬೇಕು. ಅದಕ್ಕೆ ಈ ರಾಜಕೀಯನ ನಾವು ಒಂದು ಬದಿಗಿಟ್ಬಿಟ್ಟು ನಾವು ಒಳ್ಳೆ ಒಂದು ಧರ್ಮದಲ್ಲಿ ನಾವು ಒಳ್ಳೆ ರೀತಿ ನಡಿಬೇಕು ಅನ್ನೋದು ಉಪೇಂದ್ರ ಅವರು ಕೊಟ್ಟವ್ರೆ. ಒಳ್ಳೆಯ ಸಂದೇಶ ಇದೆ. ಎಲ್ಲರೂ ಬಂದು ನೋಡಿ. ಸೂಪರ್ ಆಗಿದೆ ಮೂವಿ. ಥ್ಯಾಂಕ್ ಯು.